ಹಾಯ್ ಫ್ರೆಂಡ್ಸ್, ಇವತ್ತು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಅದಕ್ಕೆ ಖಾಲಿ ಸ್ಟಾಕ್ ಮಾರ್ಕೆಟ್ ಟೆಕ್ನಿಕಲ್ಸ್ ಅಲ್ಲದೆ ನಿಮಗೆ ನ್ಯೂಸ್ ಟಾಪಿಕನ್ನು ಎತ್ಕೊತಿದ್ದೀನಿ. ನೋಡಿ, ಇಂಡಿಯಾ ಪಾಕಿಸ್ತಾನಲ್ಲಿ ವಾರ್ ನಡೆಯೋ ಥರ ಸಿಚುವೇಶನ್ ಕಾಣಿಸ್ತಿದೆಯಲ್ವಾ? ಇದೆಲ್ಲರಿಗೂ ಗೊತ್ತಿರೋದೆ. ಅವರು ಯುದ್ಧ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಪಾಕಿಸ್ತಾನವರು. ಬಟ್ ನಮ್ಮ ಇಂಡಿಯಾ ಮಾತ್ರ ಜಸ್ಟ್ ಅಲ್ಲಿರೋ ಟೆರರ್ಸ್ನ ಕಿಲ್ ಮಾಡೋದಕ್ಕೆ ಮಾತ್ರ ಪ್ಲ್ಯಾನ್ ಮಾಡ್ತಿದ್ದಾರೆ. ಒಂದು ವೇಳೆ ಪಾಕಿಸ್ತಾನ ಯುದ್ಧಕ್ಕೆ ಬಂದರೆ ಯುದ್ಧಕ್ಕೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನೀವು ಬೇರೆ ಚಾನಲ್ಸಲ್ಲಿ ನೋಡ್ಬೋದು, ಅದಕ್ಕೆ ಕ್ಲಿಯರ್ ಎಕ್ಸಾಂಪಲ್ಸ್ ತುಂಬಾ ಕೊಡ್ತಿದ್ದಾರೆ. ಓಕೆ, ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಇದನ್ನು ಬೇಸ್ ಮಾಡಿಕೊಂಡು ಏನು ನಡೀಬೋದು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡೋಣ. ಹಾಗೆ ನಾವು ಯಾವ ಸ್ಟಾಕ್ಸ್ ನಾವು ಒಂದು ಲರ್ನಿಂಗ್ ವ್ಯೂವಲ್ಲಿ ಇಟ್ಕೊಂಡಿದ್ವಿ, ಅವು ಸ್ಟಾಕ್ಸ್ನ ಪರಿಸ್ಥಿತಿ ಏನು, ಆ ಸ್ಟಾಕ್ಸ್ ಏನು ಮಾಡಬೇಕೀಗ, ಇಷ್ಟು ಡಿಸ್ಕಸ್ ಮಾಡೋಣ ಇವಾಗ. ಓಕೆನಾ? ಓಕೆ, ನೋಡಿ ಸ್ನೇಹಿತರೆ, ಈಗ ನಾವು ಫಸ್ಟು ನಿಫ್ಟಿ ನೋಡೋಣ. ನಿಫ್ಟಿ ಯಾಕೆ ಅಂದರೆ, ನಿಫ್ಟಿ ಮೂವ್ನೇ ಡಿಪೆಂಡ್ ಮಾಡಿಕೊಂಡೆ ನಮಗೆ ನಮ್ಮ ಸ್ಟಾಕ್ಸ್ ಮೂವ್ಮೆಂಟ್ ಇರುತ್ತೆ. ಸೊ ನಿಫ್ಟಿಯಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ, ಸೆಲ್ ಆಫ್ ಕಾಣಿಸ್ತಿಲ್ಲ. ಪ್ರಾಫಿಟ್ ಬುಕ್ಕಿಂಗು ಸೆಲ್ ಆಫ್ ಡಿಫ್ರೆನ್ಸ್ ಏನು ಅಂದರೆ, ಹೆವಿಯಾಗಿ ಇಲ್ಲಿರೋ ಬೈ ಆರ್ಡರ್ಸ್ನ ಕ್ಲಿಯರ್ ಟಚ್ ಆಗಿ ಅಪ್ಸೈಡ್ ಹೋದ್ರೂ ಕ್ಲಿಯರ್ ಮಾಡಿಕೊಂಡು ಹೆವಿ ಫಾಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಈ ಕಡೆ ಈ ಥರ ನಿಮಗೆ ಎಷ್ಟೇ ಒಂದು ಬೈ ಆರ್ಡರ್ಸ್ ಇದ್ರೂ ಅದನ್ನು ಹಿಟ್ ಮಾಡಿ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿ ಬೈ ಆರ್ಡರ್ಸ್ ಇತ್ತು, ಅದರ ಕ್ಲಿಯರ್ ಮಾಡಿದೆ, ಏನಾ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ ಥರ ಇಲ್ದಿರಾ ನಿಮಗೆ ಖಾಲಿ ಪ್ರಾಫಿಟ್ ಬುಕ್ಕಿಂಗ್ ಕಾಣಿಸ್ತಿದೆ. ಪ್ರಾಫಿಟ್ ಬುಕ್ಕಿಂಗ್ ನಿಮಗೆ ನಾಳೆನೂ ಅವರು ನ್ಯೂಸ್ ಅನ್ನೋದು ಇಂಡಿಯಾ ಪಾಕಿಸ್ತಾನ ವಾರ ಅಂತಲೇ ಹೇಳಿ, ಇಂಡಿಯಾ ಅಟ್ಯಾಕ್ ಮಾಡ್ತಿದ್ದ ಪಾಕಿಸ್ತಾನ ಅಂತ ಹೇಳಿ ಅವರು ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಮಾಡ್ತಾರೆ. ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ವ, ಈ ಒಂದು ಏರಿಯಾ ಥರ ಟ್ರೈ ಮಾಡ್ತಾರೆ ಅಂತ. ಈ ಸತಿ ಬರೋ ಒಂದು ಅವಕಾಶ ಈಗ ಕಾಣಿಸ್ತಿದೆ. ಸಿವಿಯರಾಗೆ ಹೊಡಿಬೋದು. ಅದೇ ಇಲ್ಲಿರೋ ಬೈ ಆರ್ಡರ್ಸ್ ಹೆವಿ ಇದೆ ಅಲ್ವಾ, ಸ್ವಲ್ಪ ಎಷ್ಟೇ ಫಾಸ್ಟಾಗಿ ಬಂದ್ರೂ ವಾಲಿಟಾಲಿಟಿ ಜಾಸ್ತಿ ಇರುತ್ತೆ. ಒಂದು ಸತಿ 5 ನಿಮಿಷ ಈ ಕಡೆ ಡೌನ್ ಸೈಡ್ ಬರುತ್ತೆ, 5 ನಿಮಿಷ ಅಪ್ ಸೈಡ್ ಹೋಗುತ್ತೆ, ತುಂಬ ವಾಲಿಟಾಲಿಟಿ ಇರುತ್ತೆ. ಸೊ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ನಮಗೆ ನ್ಯೂಸ್ ಮೇಲೆ ಸ್ವಲ್ಪ ತರ್ತಾರೆ, ಎಲ್ಲರಿಗೂ ತರ್ತಾರೆ. ರನ್ನಿಂಗಲ್ಲಿ ನೋಡೋಣ, ರನ್ನಿಂಗಲ್ಲಿ ಮೂವ್ಮೆಂಟ್ ನೋಡಿದ್ರೆ ಈಗ ಸದ್ಯಕ್ಕಾದ್ರೆ ಪ್ರಾಫಿಟ್ ಬುಕ್ಕಿಂಗು. ನಮ್ಮ ಸ್ಟಾಕ್ಸ್ ನಾವೇನು ಚೂಸ್ ಮಾಡಿದ್ವಿ, ಆ ಸ್ಟಾಕ್ಸಿಗೆ ಏನೇನು ಮಾಡ್ತೀವಿ ನೋಡೋಣ. ಓಕೆ, ಈಗ ನಾವು ಎಲ್ ಎನ್ ಟಿ ನಾವು ಎಲ್ಲಿ ಐಡೆಂಟಿಫೈ ಮಾಡಿದ್ದು, ಈ ಒಂದು ಏರಿಯಾ ತಾನೇ ಐಡೆಂಟಿಫೈ ಮಾಡಿದ್ದು. ಆದರೆ ಮಾರನೇ ದಿನ ನಮಗೆ ಗ್ಯಾಪ್ ಅಪ್ ಓಪನ್ ಆಗಿತ್ತು. ಗ್ಯಾಪ್ ಅಪ್ ಓಪನ್ ಆಗಿದ್ದು ನಮಗೆ ಈ ಒಂದು ಏರಿಯಾದಿಂದನೇ ರ್ಯಾಲಿ ಅನ್ನೋ ಸ್ಟಾರ್ಟ್ ಆಯಿತು. ಸೊ ನಾವು ಈ ಒಂದು ಏರಿಯಾನ ನಮ್ಮ ಎಂಟ್ರಿ ಅನ್ನೋದಿತ್ತಲ್ವಾ, ನಮ್ಮ ಲರ್ನಿಂಗ್ ವ್ಯೂ ಈ ಒಂದು ಏರಿಯಾದಲ್ಲಿತ್ತು. ಸ್ಟಿಲ್ ನಮ್ಮ ಏರಿಯಾಗಿನ ಅಪ್ಸೈಡೇ ಇದೆ. ಒಂದು ವೇಳೆ ಕೆಳಗೆ ಬಂದ್ರೂ ನಮ್ಗೆ ಇಲ್ಲಿರೋ ಬೈ ಆರ್ಡರ್ಸಿಂದ ಮತ್ತೆ ಒಂದು ಬೌನ್ಸ್ ಬ್ಯಾಕ್ ಕೊಡುತ್ತೆ. ನೋಡಿ, ನೀವು ನಾಳೆನೇ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಇಲ್ಲಿಂದ ಒಂದು ಬೌನ್ಸ್ ಗ್ಯಾರಂಟಿ ಇರುತ್ತೆ. ಆ ಬೌನ್ಸಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಒಳ್ಳೆಯದು. ಜಸ್ಟ್ ಒಂದು ಸೇಫ್ಟಿಗೋಸ್ಕರ ಅಷ್ಟೇ. ಇಲ್ಲಿನ ನಮ್ಗೆ ಕಂಟಿನ್ಯೂ ರ್ಯಾಲಿ ಇದೆ. ಸೊ ಪಾಕಿಸ್ತಾನ ಮೇಲೆ ಯುದ್ಧ ಅನ್ನೋದು ನಮ್ಮ ಇಂಡಿಯಾಗೆ ದೊಡ್ಡ ವಿಷಯ ಅಲ್ಲ. ಇಲ್ಲಿ ಮೇಲೆ ಆನೆ ಯುದ್ಧ ಹೋದಂಗಿರುತ್ತೆ. ಓಕೆ, ಆನೆ ಇಲ್ಲಿ ಮೇಲೆ ಹೋದಂಗಿರುತ್ತೆ. ಇಲ್ಲಿ ಏನಕ್ಕೆ ಬರೋಕ್ಕಾಗತ್ತೆ ಆನೆ ಮೇಲೆ ಯುದ್ಧಕ್ಕೆ? ಅವ್ರ ಹತ್ರ ಇರೋ ಒಂದೇ ಒಂದು ವೆಪನ್ ಅಂದರೆ ಅದು ಅಣು ಅಸ್ತ್ರ ಒಂದೇ. ಅವ್ರ ಹತ್ರ ಇರೋ ಮೋಸ್ಟ್ ಪವರ್ಫುಲ್ ವೆಪನ್ ಅಂದರೆ ಅಣು ಅಸ್ತ್ರ ಒಂದೇ. ಅದು ಬಿಟ್ಟರೆ ನಮ್ಮ ಇಂಡಿಯಾನ ಸೋಲಿಸೋ ಕೆಪಾಸಿಟಿ ಅವ್ರಿಗಿಲ್ಲ. ಓಕೆ, ಸೊ ಈಗ ನಾವು ಇಂಡಸ್ಇಂಡ್ ಬ್ಯಾಂಕ್ ನೋಡೋಣ. ಇಂಡಸ್ಇಂಡ್ ಬ್ಯಾಂಕ್ ನಮ್ಗೆ ಏನು ಹೇಳ್ತಿದೆ ಅಂದರೆ, ನಾವು ಆ್ಯಕ್ಚುಲಿ ನಮ್ಮ ಎಂಟ್ರಿಯಲ್ಲಿ ಈ ಒಂದು ಏರಿಯಾ ತಾನೇ ನಮ್ಮ ಎಂಟ್ರಿ, ನಮ್ಮ ಲರ್ನಿಂಗ್ ವ್ಯೂ ಈ ಒಂದು ಏರಿಯಾದಲ್ಲಿ ಎತ್ಕೊಂಡಿದ್ವಿ. ಅದು ಮೊನ್ನೆ ನಿಮ್ಗೆ ಏನು ಹೇಳಿದೆ, ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋದು ಬೇಕು, ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ, ಎಲ್ಲಿಂದ ರ್ಯಾಲಿ ಬರುತ್ತೋ ನೋಡೋಣ ಅಂತ ನಾನು ನಿಮಗೆ ಹೇಳಿದ್ದೆ ತಾನೇ. ನೋಡಿ, ನಮಗೆ ಇವತ್ತು ನಿನ್ನೆ ನಮಗೆ ಅಲ್ಲಿಂದ ಸ್ವಲ್ಪ ರ್ಯಾಲಿ ಬಂದಿದೆ, ಇಲ್ಲಿ ಕಂಟಿನ್ಯೂಷನ್ ರ್ಯಾಲಿ ಇದೆ.
ಇದು ಅಪ್ಸೈಡ್ಗೆ ತೋರಿಸ್ತಿದೆ. ಬಟ್ ಈ ಒಂದು ಏರಿಯಾದಲ್ಲಿ ಹೆವಿ ಆರ್ಡರ್ಸ್ ಎಲ್ಲ ಆರ್ಡರ್ಸ್ ಇದೆ. ಕ್ಲಿಯರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಿದಕ್ಕೆ. ಒಂದೇ ಸತಿ ನಿಮ್ಗೆ ಇಲ್ಲಿ ರ್ಯಾಲಿ ಬಂತಲ್ವಾ, ಈ ಥರ ರ್ಯಾಲಿ ಬರೋದು ಸ್ವಲ್ಪ ಕಷ್ಟ. ಸಾಧ್ಯ ಇಲ್ಲ ಅಂತಲ್ಲ, ಸ್ವಲ್ಪ ಕಷ್ಟ ಇದೆ ಅಷ್ಟೇ. ಇದು ಸ್ವಲ್ಪ ಅದರ ನಿಮ್ಗೆ ಹೆವಿಯಾಗಿ ನಿಮ್ಗೆ ಅಪ್ಸೈಡ್ ರ್ಯಾಲಿ ಬಂತು ಅಂದರೆ ಅಷ್ಟೇ ಫಾಸ್ಟಾಗಿ ಡೌನ್ ಸೈಡ್ ಬರುತ್ತೆ. ವಾಲಿಟಿಲಿಟಿ ಜಾಸ್ತಿ ಐತಿ ಈ ಒಂದು ಏರಿಯಾದಲ್ಲಿ. ಅದೇ ಈ ಥರ ಸ್ಲೋವಾಗಿ ಹೋಯ್ತು ಅಂದ್ಕೊಳ್ಳಿ, ಅದ್ರ ಮೇಲೆ ಇರೋ ಸೆಲ್ ಆರ್ಡರ್ಸ್ನ ಕ್ಲಿಯರ್ ಮಾಡ್ಕೊಂಡು ಹೋಗುತ್ತೆ. ಈ ಥರ ಒಂದು ಅಡ್ವಾನ್ಸ್ ಕ್ಯಾಲ್ಕುಲೇಷನ್ಸು ಎಲ್ಲ ಚಾನಲ್ಸಲ್ಲೂ ಕೊಡಲ್ಲ, ಕೆಲವು ಚಾನಲ್ಸಲ್ಲಿ ಮಾತ್ರನೇ. ಅದಕ್ಕೆ ಹೇಳೋದು ಇದು ಸ್ಪೆಷಲ್. ನಮ್ಮ ಚಾನಲ್ ಅನ್ನೋದು ಸ್ಪೆಷಲ್. ಎಲ್ಲರೂ ಯೋಚನೆ ಮಾಡಿದ್ರೆ ನಮ್ಮ ಚಾನಲ್ ಯೋಚನೆ ಮಾಡಲ್ಲ. ಓಕೆಯಾ, ನಮ್ಮ ಚಾನಲ್ ಸ್ಪೆಷಾಲಿಟಿ ಅದು. ಯಾಕೆಂದರೆ ಇಲ್ಲಿ ಹೆವಿ ರ್ಯಾಲಿ ಬಂದು ಇಲ್ಲಿ ಬೈ ಅಂತಾರೆ, ಪ್ರಾಫಿಟ್ ಬುಕ್ಕಿಂಗ್ ಬರೋದ್ರೆ ಬೈ ಅಂತಾರೆ. ಬಟ್ ಇಲ್ಲಿಂದ ಕಂಟಿನ್ಯೂ ರ್ಯಾಲಿ ಬರುತ್ತೆ ಅಂತ ಅವರು ನೆಕ್ಸ್ಟು ಫರ್ದರ್ ಹೇಳಲ್ಲ. ಫರ್ದರ್ ಅವರು ಡೌನ್ ಅಂದಿರ್ತಾರೆ. ಈ ಒಂದು ಏರಿಯಾವರೆಗೂ ರ್ಯಾಲಿ ಅಪ್ಸೈಡ್ ಅಂದಿರ್ತಾರೆ. ಈ ಒಂದು ಏರಿಯಾದಲ್ಲಿ ಇನ್ನು ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಹೆವಿಯೇ ಬರುತ್ತೆ ಅಂತಾರೆ. ಬಟ್ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ, ಇಲ್ಲಿವರೆಗೂ ಬಂದರೆ ಒಳ್ಳೆಯದು. ಬಟ್ ಇಲ್ಲಿವರೆಗೂ ಬರೋ ಒಂದು ಅವಕಾಶ ಇಲ್ಲ ಅಂತ ಹೇಳಿದ್ದೆ. ಬಂದರೆ ಒಳ್ಳೆಯದು, ಇಲ್ಲಿವರೆಗೂ ಬಂದರೆ ಮತ್ತೆ ಫ್ರೆಶ್ ಎಂಟ್ರಿಗೆ ಒಳ್ಳೆಯದು ಅಂದ್ಕೊಂಡೆ. ಓಕೆ, ಇಲ್ಲಿ ನಾನು ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ಪ್ರಾಫಿಟ್ಸನ್ನು ಮತ್ತೆ ರೀಇನ್ವೆಸ್ಟ್ಮೆಂಟ್ ಇಲ್ಲೇ ಮಾಡಿದ್ದೀನಿ ನಾನು. ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಪ್ರಾಫಿಟ್ಸ್ ಬರೋದೇ ಅಲ್ಲ, ಅದನ್ನು ಉಳಿಸ್ಕೊಳ್ಳೋ ಕೆಪಾಸಿಟಿನೂ ಇರಬೇಕು. ಓಕೆಯಾ, ನೋಡಿ ನಾವು ಈ ಒಂದು ಏರಿಯಾ ಪೊಸಿಷನ್ ಎತ್ಕೊಂಡಿದ್ದು ಇಲ್ಲಿಂದ ಇಲ್ಲಿವರೆಗೂ ಬಂತು ಪ್ರಾಫಿಟ್ ಬುಕ್ಕಿಂಗು. ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡಿದಾಗೆ ನಾವು ಮಾಡಿದ್ದೀವಿ. ಇಲ್ಲಿ ನೆಕ್ಸ್ಟ್ ಫರ್ದರ್ ಎಂಟ್ರಿ ಆಗಕ್ಕೆ ಒಳ್ಳೆ ಲೆವೆಲ್ ಬರಬೇಕಾಗಿತ್ತು, ಬಂದಿಲ್ಲ. ಸೊ ಬಿಡೋಣ. ಈ ಒಂದು ಏರಿಯಾ ಸೆಲ್ ಆರ್ಡರ್ಸ್ ಇದೆಯಲ್ವಾ, ಮಾರ್ಕ್ ಮಾಡ್ತೀನಿ ನೋಡಿ. ಈ ಒಂದು ಏರಿಯಾ ಹೆವಿ ಸೆಲ್ ಆರ್ಡರ್ಸ್ ಅನ್ನೋದು ಈ ಒಂದು ಏರಿಯಾದಲ್ಲಿ ಇದೆ. ಈ ಒಂದು ಏರಿಯಾ ಹೆವಿ ಸೆಲ್ ಆರ್ಡರ್ಸ್ ಇಲ್ಲಿ ಟಚ್ ಆದರೆ ಮೇ ಬಿ ಕೆಳಗೆ ಬರೋ ಒಂದು ಅವಕಾಶ ಇದೆ. ಯಾಕೆಂದರೆ ಜಸ್ಟ್ ಒಂದು ನ್ಯೂಸ್ ಇದೆ ಅಲ್ವಾ, ಈಗ ವಾರ್ ಅಂತ. ಆ ವಾರ್ ಏನಾಗುತ್ತೆ ಗೊತ್ತಿಲ್ಲ, ವಾರ್ ಸ್ಟಾರ್ಟ್ ಆದಮೇಲೆ ಹೇಳೋಕ್ಕಾಗತ್ತೆ ಏನಾಗುತ್ತೆ ಅಂತ. ಬಟ್ ನನಗೆ ಗೊತ್ತಿಲ್ಲ, ಜಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಇಲ್ಲೊಂದು ಹತ್ರ ಟಚ್ ಐತೆ, ಜಸ್ಟ್ ಒಂದು ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಬಟ್ ಹಂಗಂತ ಇದನ್ನು ದಾಟೋಗುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ. ಈ ಒಂದು ಏರಿಯಾ ದಾಟೋಗುತ್ತೆ ನಾನು ಅಂದ್ಕೊಳ್ಳಲ್ಲ. ಇದು ಬೇಸ್ ಹಾಕೊಂತಿದೆ ಇಲ್ಲಿ. ಸೊ ನಾಳೆ ಬೆಳಗ್ಗೆ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದ್ರೂ ಈ ಒಂದು ಏರಿಯಾ ದಾಟು ಕೆಳಗೆ ಬರುತ್ತೆ ಅಂತ ನನಗದು ಗ್ಯಾರಂಟಿ ಇಲ್ಲ. ಓಕೆಯಾ, ಟೋಟಲ್ ಅಪ್ ಟ್ರೆಂಡೇ ಇದೆ. ಆದರೆ ಈ ನ್ಯೂಸ್ ಒಂದು ವಾರ್ ನ್ಯೂಸ್ ಏನಿದೆ ಇದಕ್ಕೋಸ್ಕರ ವೆಯ್ಟ್ ಮಾಡೋದು ಉತ್ತಮ ಅಂತೀನಿ. ಆಲ್ರೆಡಿ ನೀವು ಇಲ್ಲಿ ಎತ್ಕೊಂಡಿದ್ದೀರಲ್ವಾ ಪೊಸಿಷನ್ನು. ಓಕೆ, ಸೂಪರ್. ನೆಕ್ಸ್ಟು ಸಂಘವಿ ಮೂವರ್ಸ್ ನಾವು ಈ ಒಂದು ಏರಿಯಾದ ಐಡೆಂಟಿಫೈ ಮಾಡಿದ್ದು. ಓಕೆನಾ, ನೆಕ್ಸ್ಟಿಂದ ನಿಮಗೆ ನಾನು ಯಾವ ಒಂದು ಏರಿಯಾ ಐಡೆಂಟಿಫೈ ಮಾಡಿರ್ತೀನಿ ಅಲ್ಲಿ ಈ ಥರ ರೆಡ್ ಲೈನ್ ಹಾಕಿರ್ತೀನಿ ನಾನು. ಸೊ ನಿಮಗೆ ಐಡೆಂಟಿಫೈ ಈಸಿ ಆಗುತ್ತೆ. ಇವಾಗ ಆಲ್ರೆಡಿ ನಾನು ಫಸ್ಟ್ ಟೈಮ್ ಮಾಡಿರೋದು, ನಿಮಗೆ ಆ ಥರ ಲೈನ್ಸ್ ಹಾಕಿಲ್ಲ. ಇವಾಗ ನಿಮಗೆ ಈ ಥರ ಈ ಒಂದು ಏರಿಯಾ ಹೇಳಿದ್ದೆ ಅಂತ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಇದನ್ಸಲ್ಲ. ಸೊ ಇದಕ್ಕೆ ನಾನು ಈಗ ನನಗೆ ನೋಡ್ತಿದ್ದೀನಿ 7 ಸ್ಟಾಕ್ಸು. ಈ 7 ಸ್ಟಾಕ್ಸ್ ಅಬ್ಸರ್ವೇಷನಲ್ಲಿ ನಿಮಗೆ ಮಾರ್ಕ್ ಅನ್ನೋದು ತೋರಿಸಲ್ಲ. ಯಾಕೆಂದರೆ ಆಲ್ರೆಡಿ ನಮ್ಮ ಸೆಲೆಕ್ಷನ್ ಏರಿಯಾ ಇದು ತಾನೇ. ಈಗ ನಾವು ಈ ಒಂದು ಏರಿಯಾದಲ್ಲೇ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ ಅಂತ ಹೇಳಿದ್ದೆ. ಈಗೇನಾದರೂ ನ್ಯೂಸ್ ಬೇಸ್ ಮೇಲೆ ಇನ್ನೂ ಸ್ವಲ್ಪ ಫಾಲ್ ಆದ್ರೂ ಅವಾಗ ಮಾಡ್ತೀನಿ ಮಾರ್ಕು. ಇವಾಗ ಇಲ್ಲಿ ಏನು ಮಾರ್ಕ್ ಮಾಡಿದ್ದು ನಾವು ಇಲ್ಲಿ ಮಾರ್ಕ್ ಮಾಡಿದೇನು ಇಲ್ಲೊಂದು ಬರೋ ಅವಕಾಶ ಇದೆ ಅಂತ ನಾವು ಪ್ಲ್ಯಾನ್ ಮಾಡಿರೋದು. ಬಟ್ ವಾರ್ನಿಂದ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. ಈ ಒಂದು ಏರಿಯಾಗೆ ಬಂದ ಮೇಲೆ ಮೂಮೆಂಟನ್ನು ನೋಡಬೇಕಾಗತ್ತೆ. ಅದು ಸಂಘವಿ ಮೂವರ್ಸ್ ಒಳ್ಳೆ ಪ್ರಾಫಿಟಲ್ಲಿ ಇದೆ ಅಲ್ವಾ, ಇಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಈಗ ಸೊನಾಟಾ ಸಾಫ್ಟ್ವೇರ್ಸ್ ಏನಾಗಿದೆ ನೋಡೋಣ. ಓಕೆ, ಸೊನಾಟಾ ಸಾಫ್ಟ್ವೇರ್ಸ್ ನಾವೇನು ಹೇಳಿದ್ದು, ಈ ಒಂದು ಏರಿಯಾದಿಂದ ಈ ಒಂದು ಏರಿಯಾ ಬರೋದಕ್ಕೆ ವೆಯ್ಟಿಂಗಲ್ಲಿರಬೇಕು ಅಂದೇಳ. ಈ ಒಂದು ಏರಿಯಾ ಬಂದಾಗ, ಈ ಕ್ಯಾಂಡಲ್ ಬಂದಾಗ ನಾನೇನು ಹೇಳಿದೆ, ಟ್ರೆಂಡ್ ಅಪ್ಪು ಇಲ್ಲಿಂದ ರ್ಯಾಲಿಗೆ ರೆಡಿ ಆಗ್ತಿದೆ ಅಂತ ಇಲ್ಲಿ ಹೇಳೋದಲ್ವಾ. ಮಾರನೇ ದಿನ ಹೆವಿ ರ್ಯಾಲಿ ಬಂತು. ಇಲ್ಲಿ ಪ್ರಾಫಿಟ್ ಬುಕ್ಕಿಂಗೆ ಒಂದು ವೇಳೆ ಯುದ್ಧ ಒಂದು ಹೆಸರು ಹೇಳ್ಕೊಂಡು ಫಾಲೋ ಆಯಿತು ಅಂದರೆ ಓಕೆ, ನಮಗೆ ಈ ಒಂದು ಏರಿಯಾವರೆಗೂ ಬರೋ ಒಂದು ಅವಕಾಶ ಇದೆ. ಈ ಒಂದು ಏರಿಯಾವರೆಗೂ ಬಂತು ಅಂದರೆ ಒಳ್ಳೆಯದು. ಇಲ್ಲಿಂದ ಮತ್ತೆ ಅಪ್ ಟ್ರೆಂಡ್ ನಾವು ಯೋಚನೆ ಮಾಡ್ಬೋದು ತಾನೆ. ಇಲ್ಲಿಂದ ಅಪ್ ಟ್ರೆಂಡ್ ಯೋಚನೆ ಮಾಡೋದು ನಾವು ತುಂಬ ಈಸಿ ಆಗುತ್ತೆ. ಯಾಕಂದರೆ ಸದ್ಯ ಸ್ಟಿಲ್ ಪ್ರಾಫಿಟಲ್ಲೇ ಇದ್ದೀರಾ. ಓಕೆನಾ, ನಮ್ಮ ವ್ಯೂ ಪ್ರಾಫಿಟ್ ವ್ಯೂವಲ್ಲೇ ಇದೆ. ಹಾಗೆ ಇದು ಬಿರ್ಲಾ ಸಾಫ್ಟ್ ನಮ್ಮ ವ್ಯೂ ಇಲ್ಲಿ ಎತ್ಕೊಂಡಿದ್ದು, ಲರ್ನಿಂಗ್ ವ್ಯೂ ಇಲ್ಲಿ ಎತ್ಕೊಂಡಿದ್ದು. ಇಷ್ಟು ದೂರ ಪ್ರಾಫಿಟ್ ಬಂದಿದೆ. ಇಲ್ಲಿಂದ ಸೆಲ್ಲಿಂಗ್ ಬರ್ತಿದೆ.
ಸೆಲ್ಲಿಂಗ್ ಎಷ್ಟುವರೆಗೂ ಬರ್ಬೋದು ಅಂದರೆ ನಮ್ಮ ಕ್ಯಾಲ್ಕುಲೇಷನ್ ನಾರ್ಮಲ್ಲಾಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಒಂದು ಏರಿಯಾವರೆಗೂ ಬರೋ ಒಂದು ಅವಕಾಶ ಕಾಣಿಸ್ತಿದೆ ಲೈವಲ್ಲಿ. ಬಟ್ ಈ ಒಂದು ಏರಿಯಾ ಬಂದಮೇಲೆ ಐಡೆಂಟಿಫೈ ಮಾಡೋಕ್ಕಾಗತ್ತೆ ಫರ್ದರ್ ಅಪ್ ಸೈಡ್ ಇದೆಯಾ ಡೌನ್ ಸೈಡ್ ಇದೆಯಾ ಮೂವ್ ಅನ್ನೋದು. ಈ ಒಂದು ಏರಿಯಾ ಬಂದಮೇಲೆ ಐಡೆಂಟಿಫೈ ಮಾಡಬೇಕು, ಇವಾಗಲ್ಲ. ಓಕೆ, ಬಿರ್ಲಾ ಸಾಫ್ಟಲ್ಲಿನೂ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ನಮ್ಮ ಎಂಟ್ರಿ ಇಲ್ಲಿತ್ತಲ್ವಾ, ನಮ್ಮ ಲರ್ನಿಂಗ್ ವ್ಯೂ ಇಲ್ಲಿಂದ ಅಪ್ ಟ್ರೆಂಡು. ಓಕೆ, ನಮ್ಮ ಪ್ಲ್ಯಾನು ಇವಾಗೂ ಅಪ್ ಟ್ರೆಂಡೇ, ಆದರೆ ನ್ಯೂಸ್ ಬೇಸ್ ಇರೋದಕ್ಕೆ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ. ಓಕೆನಾ, ನ್ಯೂಸ್ ಬೇಸ್ ಮೈನು. ನೆಕ್ಸ್ಟು ನಾವು ಥಿಂಕ್ ಮಾಡಿದ್ದು ಇನ್ನೊಂದು ಯಾವುದು, ಗ್ರೋಫರ್ಸ್ ನಾವು ಪೊಸಿಷನ್ ಎಲ್ಲಿ ಎತ್ಕೊಂಡಿದ್ದು ಈ ಒಂದು ಏರಿಯಾ ತಾನೆ. ನೀವು ಪ್ರೀವಿಯಸ್ ವೀಡಿಯೋಸ್ ನೋಡಿ ನಿಮ್ಗೆ ಈ ಒಂದು ಏರಿಯಾದಲ್ಲಿ ನಾನು ಐಡೆಂಟಿಫೈ ಮಾಡಿದ್ದೆ. ನಾನು ಮೂವ್ ಅನ್ನೋದು ಈ ಒಂದು ಏರಿಯಾದಲ್ಲಿ ಲರ್ನಿಂಗ್ ವ್ಯೂ ಕೊಟ್ಟಿದ್ದೆ. ಎರ್ನಿಂಗ್ ವ್ಯೂ ಅಲ್ಲ, ಲರ್ನಿಂಗ್ ವ್ಯೂ ಅಂದರೆ ನೀವು ಕಲೀಲಿ ಅಂತ ಅಷ್ಟೇ. ನೋಡಿ, ಇಲ್ಲಿ ನಮಗೆ ನಾರ್ಮಲ್ ಏನೂ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ಇಲ್ಲಿಂದ ಸ್ವಲ್ಪ ಸೆಲ್ ಆರ್ಡರ್ಸ್ ಕ್ಲಿಯರ್ ಮಾಡ್ಕೊಂಡು, ಸೆಲ್ ಆರ್ಡರ್ಸ್ ಇದೆ ಅಪ್ ಸೈಡು, ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಸ್ವಲ್ಪ ಡಿಲೇಲಿ ಹೋಗ್ಬೋದು, ಆದರೆ ಈಗ ನ್ಯೂಸ್ ಇರೋದಕ್ಕೆ ಸ್ವಲ್ಪ ನಾವು ಸೇಫರ್ ಸೈಡ್ ಇರೋದು ಉತ್ತಮ ಅಂತ ಲರ್ನಿಂಗ್ ವ್ಯೂನ ಕ್ಲೋಸ್ ಮಾಡೋದು ಉತ್ತಮ. ಇಲ್ಲಿಂದ ನಿಮಗೆ ಡೌನ್ ಸೈಡ್ ಬಂದ್ರೂ ಇಲ್ಲಿ ಬೈ ಆರ್ಡರ್ಸ್ ಇರೋದಕ್ಕೆ ಮತ್ತೆ ರಿಟರ್ನ್ ರ್ಯಾಲಿ ಬರುತ್ತೆ. ಡೌನ್ ಸೈಡ್ ಬಂದರೆ ಫ್ರೆಶ್ಶಾಗಿ ಎಂಟ್ರಿ ಎತ್ಕೊಳ್ಳೋಕ್ಕೆ ಚೆನ್ನಾಗೇ ಇದೆ ಸ್ಟಾಕಲ್ಲಿ. ಸೊ ನಿಮ್ಮ ಅಬ್ಸರ್ವೇಷನ್ಗೆ. ಮತ್ತು ಈ ಕಂಪ್ನಿ ಹೆಸರು ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದನ್ನು ಸಾಯಲ್ಲ, ನಾನು ಇಂಗ್ಲೀಷಲ್ಲಿ ವೀಕು. ಸೊ ನಿಮ್ಗೇನು ಹೇಳಿದ್ದೆ, ಇಲ್ಲಿಂದ ಅಪ್ ಟ್ರೆಂಡ್ ಅಂತ ಹೇಳಿದ್ದೆ. ಓಕೆ, ನಾರ್ಮಲ್ ಆಗಿದ್ರೆ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಸ್ವಲ್ಪ ಹೆವಿಯಾಗಿ ಬಂದಿರೋದ್ರಿಂದ ನಾನು ಆಲ್ರೆಡಿ ಎಕ್ಸಿಟ್ ಆದೆ. ನೋಡಿ, ನಾನು ಅಬ್ಸರ್ವ್ ಮಾಡ್ಬೋದು, ನಮ್ಮ ಎಂಟ್ರಿ ಇಲ್ಲಿ ಎಕ್ಸಿಟ್ ಆದೆ. ಆ್ಯಕ್ಚುಲಿ ನಾನು ಊರಿಗೆ ಹೋಗಿದ್ದೆ, ಇಲ್ಲಾಂಗಿದ್ರೆ ಇನ್ನೂ ಮುಂಚೆ ಎಕ್ಸಿಟ್ ಆಗ್ತಿದ್ದೆ, ನಿಮ್ಗೆ ಇನ್ಫಾರ್ಮು ಮಾಡ್ತಿದ್ದೆ. ಓಕೆ, ಸೊ ನಾನು ಊರಿಗೆ ಹೋಗಿ ಬಂದಿದ್ದೆ, ಲೇಟ್ ಆಯಿತು. ನಂತರ ನಾನು ಅಷ್ಟೊಂದು ಮಾರ್ಕೆಟಲ್ಲಿ ಅಬ್ಸರ್ವೇಷನ್ ಇರಲಿಲ್ಲ. ಈಗ ಬಂದೆ ಅಬ್ಸರ್ವೇಷನ್ಗೆ, ಈಗ ಜಸ್ಟ್ ನೋಡ್ತಿದ್ದೀನಿ, ನೋಡಿ ನಿಮಗೆ ಹೇಳ್ತಿದ್ದೀನಿ. ಓಕೆ, ಸೊ ನಮ್ಮ ಎಂಟ್ರಿ ಈ ಒಂದು ಏರಿಯಾದಲ್ಲಿ ಇತ್ತು. ಸೊ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಇದು ಆ್ಯಕ್ಚುಲಿ ಇದು ನಾನು ಮಾರ್ಜಿನ್ ಟ್ರೇಡ್ ಎತ್ಕೊಂಡಿರೋದು ಮಾತ್ರ ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಇನ್ನು ಡೆಲಿವರಿಗೆ ಎತ್ಕೊಂಡ್ರೆ ಪ್ರಾಫಿಟ್ ಬುಕ್ ಮಾಡಿಲ್ಲ, ಬಿಟ್ಟಿದ್ದೀನಿ. ನನಗೆ ಮಾರ್ಜಿನ್ ಟ್ರೇಡ್ಸ್ ಮಾತ್ರ. ಮಾರ್ಜಿನ್ ಟ್ರೇಡ್ ಅಂದರೆ ಏನು, ನಮ್ಮ ಪೊಸಿಷನ್ನ ಹೆವಿ ಪ್ರಾಫಿಟ್ಸ್ ಬರೋದಕ್ಕೆ ಮಾತ್ರ ನಾನು ಪ್ಲ್ಯಾನ್ ಮಾಡ್ತೀನಿ. ಪೊಸಿಷನ್ನು ಪ್ರಾಫಿಟ್ಸ್ ಹೆವಿ ಬಂತು ಅಂದರೆ ಪ್ರಾಫಿಟ್ಸನ್ನ ಬಿಟ್ಟು ನಮ್ಮ ಅಸಲು ಎತ್ಕೊಂಡ್ಬಿಡ್ಬೋದು ತಾನೆ. ನನ್ನ ಪ್ಲ್ಯಾನ್ ಎಲ್ಲ ಅಷ್ಟೇ, ನಮ್ಮ ಅಸಲು ಸೇಫಾಗಿರಬೇಕು. ಪ್ರಾಫಿಟ್ಸ್ ಬೇಕಾದರೆ ನಾವು ಬಿಡೋಣ. ಪ್ರಾಫಿಟ್ಸ್ ಬಿಡೋದು ತುಂಬ ಉತ್ತಮ. ಈಗ ಸಂಘವಿ ಮೂವರ್ಸ್ ಪ್ರಾಫಿಟ್ಸ್ ಬಿಟ್ಟಿದ್ದೀನಿ, 9 ಸ್ಟಾಕ್ಸ್ ಇವತ್ತು ಬೈ ಮಾಡಿದ್ದೀನಿ ಅಷ್ಟೇ. ಜಸ್ಟ್ ರೌಂಡ್ ಆಫ್ ಆಗಲಿ ಅಂತ 9 ಸ್ಟಾಕ್ಸ್ ಬೈ ಮಾಡಿದ್ದೀನಿ. ನೆಕ್ಸ್ಟ್ ಇಂಡಸ್ಇಂಡ್ ಬ್ಯಾಂಕ್ ಪ್ರಾಫಿಟ್ಸ್ ಬಿಟ್ಟಿದ್ದೀನಿ. ಅದನ್ನ ಮತ್ತೆ ಆ್ಯಡ್ ಮಾಡಿಲ್ಲ. ಯಾಕೆ ಹೇಳಿ, ಸರ್ ಇದ್ರೂ ಆ್ಯಡ್ ಮಾಡಿಲ್ಲ, ಬಿಕಾಸ್ ನನಗೆ ಇದರಿಂದ ಇನ್ನು ಸೆಲ್ಲಿಂಗ್ ಡೌನ್ ಸೈಡ್ ಬಂದರೆ ಮತ್ತೆ ಮಾರ್ಜಿನ್ ಟ್ರೇಡ್ ಎತ್ಕೊಳ್ಳೋಕೆ ಈಸಿ ಆಗುತ್ತೆ. ಈಗ ನನ್ನ ಸ್ವಂತ ದುಡ್ಡನ್ನು ಈ ಒಂದು ಏರಿಯಾದಲ್ಲಿ ಹಾಕೋಕ್ಕೆ ಇಷ್ಟಪಡ್ತಿಲ್ಲ. ಈ ಒಂದು ಏರಿಯಾ ಬಂತು ಅಂದರೆ ಮತ್ತೆ ಬೈ ಮಾಡ್ತೀನಿ. ಈಗ ನನ್ನ ಲಾಭ ಇದೆ ಅಲ್ವಾ, ನನ್ನ ಪ್ರಾಫಿಟ್ಸ್ ಇದೆಯಲ್ಲ, ಅದು ನಡೆಯುತ್ತೆ, ಅದು ಅಪ್ಸೈಡು, ನೋ ಇಶ್ಯೂ. ಇದು ಅಷ್ಟೇ, ಇದರಲ್ಲಿ ಪ್ರಾಫಿಟ್ಸ್ ಏನೋ ಸ್ವಲ್ಪ ಕಮ್ಮಿ ಇದೆ. ಈ ಒಂದು ಏರಿಯಾ ನಾನು ಚೂಸ್ ಮಾಡಿದ್ದು. ಸೊ ಇಲ್ಲಿಂದ ಸ್ವಲ್ಪ ಹೋಗಿ ನನ್ನ ಪ್ರಾಫಿಟ್ಸ್ ಏನು ಕಮ್ಮಿ ಇದೆ. ಸೊ ಮಾರ್ಜಿನ್ ಟ್ರೇಡ್ ಅನ್ನೋದು ಇಲ್ಲಿ ಈ ಒಂದು ಏರಿಯಾ ಸೇಫ್ ಅಲ್ಲ ಮಾರ್ಜಿನ್ ಟ್ರೇಡ್ಗೆ. ಸೊ ಅದಕ್ಕೆ ಮಾರ್ಜಿನ್ ಟ್ರೇಡ್ ಎಕ್ಸಿಟ್ ಆಗಿದ್ದೀನಿ. ಪ್ರಾಫಿಟಲ್ಲೇ ಎಕ್ಸಿಟ್ ಆಗಿದ್ದೀನಲ್ವಾ, ಲಾಸಲ್ಲಿ ಎಕ್ಸಿಟ್ ಆಗಿಲ್ಲ. ನಿಮ್ಗೆ ಹೇಳೋದು ಲೇಟ್ ಆಯಿತು ಈ ಸತಿ, ಸಾರಿ. ಈಗ ಇದರಲ್ಲಿ ಅಷ್ಟೇ ಮಾರ್ಜಿನ್ ಟ್ರೇಡ್ನ ಎಕ್ಸಿಟ್ ಆಗಿದ್ದೀನಿ, ಬಟ್ ಡೆಲಿವರಿಗೆ ಇರೋದನ್ನು ಎಕ್ಸಿಟ್ ಆಗಿಲ್ಲ. ನಾನು ನಿಮ್ಗೆ ಇದೇನು ಹೇಳಿದ್ದೆ, ಈ ಒಂದು ಏರಿಯಾದಲ್ಲಿ ರಿವರ್ಸಲ್ ಆಗೋ ಚಾಯ್ಸ್ ಇದೆ ಅಂತ. ಬಟ್ ಇದು ಮೂವ್ಮೆಂಟ್ ನೋಡಿದ್ರೆ ಇದನ್ನ ಬ್ರೇಕ್ ಮಾಡಿ ಕೆಳಗೆ ಹೋಗೋ ಥರ ಕಾಣಿಸ್ತಿದೆ, ಈ ಒಂದು ಏರಿಯಾವರೆಗೂ ಹೋಗೋ ಥರ ಕಾಣಿಸ್ತಿದೆ. ಯಾಕೆಂದರೆ ನಾರ್ಮಲ್ ಆಗಿದ್ರೆ ಈ ಏರಿಯಾ ಬಿಟ್ಟು ಹೋಗೋ ಆಪ್ಷನ್ ಇರಲಿಲ್ಲ. ವಾರ ಒಂದು ಸಿಚುವೇಶನಿಂದ ಹೋಗ್ಬೋದು, ವೆಯ್ಟ್ ಮಾಡೋಣ. ಅಲ್ಲಿ ಮಂತ್ಲಿ ನೋಡೋಂಗಿದ್ರೆ ನಮಗೆ ಮಂತ್ಲಿಯಲ್ಲೂ 1000 ಬಿಲೋ ತೋರಿಸ್ತಿದೆ. 1000 ಬಿಲೋ ಬಂದ್ರೂ ಬರ್ಬೋದು. ಸೇಫರ್ ಸೈಡ್ಗೆ ಈಗ ಎಕ್ಸಿಟ್ ಆಗೋದೇ ಒಳ್ಳೆಯದು, ಸೇಫರ್ ಸೈಡ್ಗೆ. ಸೊ ನಮಗೆ ಈಗ ವಾರ ಏನಾಗತ್ತೆ ಯಾರಿಗೆ ಗೊತ್ತಿದೆ. ಈ ಒಂದು ಏರಿಯಾವರೆಗೂ ಬರೋ ಒಂದು ಅವಕಾಶ ಕಾಣಿಸ್ತಿದೆ ರನ್ನಿಂಗಲ್ಲಿ, ಮಂತ್ಲಿ ಕ್ಯಾಂಡಲ್ ನೋಡಿದ್ರೆ. ಬಟ್ ರನ್ನಿಂಗಲ್ಲೇ ಚೇಂಜಸ್ ಆಗತ್ತೆ
ವೆಯ್ಟ್ ಮಾಡೋದು ಉತ್ತಮ. ಈಗ ಹೆವಿ ಇನ್ವೆಸ್ಟ್ಮೆಂಟ್ಸನ್ನು ಇಟ್ಕೊಳ್ತಿರೋದು ಉತ್ತಮ ಆಗುತ್ತೆ. ಓಕೆ, ಈಗ 5 ಸ್ಟಾಕ್ಸು ನಾನು ಹೇಳಿದ್ನಲ್ಲ, ಯಾವ್ಯಾವ ಸ್ಟಾಕ್ಸು ನಮಗೆ L&T, ಒಂದು ಇಂಡೂಸೆಂಡು, ಹಾಗೆ ಸಂಘವಿ ಮೂವರ್ಸು. ಇವೆಲ್ಲ ನಾವು ಮೊದಲೇ ಮಾರ್ಕ್ ಮಾಡ್ಕೊಂಡಿರೋ ಲೆವೆಲ್ಸ್ ಸ್ನೇಹಿತರೆ. ಇವು ನಾವು ಮೊದಲೇ ಮಾರ್ಕ್ ಮಾಡಿರ್ತೀವಿ. ಇದು ನೀವು ಶಾರ್ಟ್ಸಲ್ಲಿ ನೋಡ್ಬೋದು. ಈ ಒಂದು ಏರಿಯಾದಿಂದ ನೀವು ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಇರುತ್ತೆ. ಈ ಒಂದು ಏರಿಯಾ ನಾವು ಏನು ಮಾರ್ಕ್ ಮಾಡಿದ್ವಿ, ಈ ಒಂದು ಏರಿಯಾಗೆ ಬರ್ದಿರನೇ ಹೋಗಿದೆ. ನೋಡಿ, ನಿಮ್ಗೆ ಝೂಮ್ ಮಾಡ್ತೀನಿ. ಇದು ನಾವು ಮಾರ್ಕ್ ಮಾಡ್ಕೊಂಡಿರೋ ಲೆವೆಲ್ಸು. ಈ ಲೆವೆಲಲ್ಲಿ ರಿವರ್ಸಲ್ ಆಗತ್ತೆ ಅಂತ. ಓಕೆ, ನಮ್ಗೆ ಯಾವುದೇ ಮಾರ್ಕನ್ನು ನಾನು ರಿಮೂವ್ ಮಾಡಿಲ್ಲ, ಹಂಗೆ ಇದೆ ನೋಡಿ. ಪ್ರೀವಿಯಸ್ ಇಲ್ಲಿ ನಾವೆಲ್ಲ ಒಂದು 110 ರೂಪಾಯಿ ಕೂಡ ಇಟ್ಟಿದ್ದೀವಿ ಮಾರ್ಕನ್ನು. 110 ರೂಪಾಯಿಗೂ ಮಾರ್ಕ್ ಇಟ್ಟಿದ್ದೀವಿ. ಈ ಒಂದು ಏರಿಯಾದಲ್ಲೂ ಮಾರ್ಕ್ ಇತ್ತು ನೋಡಿ. ಈ ಒಂದು ಏರಿಯಾ ಟಚ್ ಆಗಿ ಹೊರಟಾಗಿದೆ ಅಪ್ ಸೈಡು. ಓಕೆ, ಸೊನಾಟಾ ಸಾಫ್ಟ್ವೇರ್ಸು ಈಗ ರೀಸೆಂಟಾಗಿ ಅದು ಮಾರ್ಕ್ ಮಾಡಿರೋದು. ಈ ಒಂದು ಏರಿಯಾ ಆ ಒಂದು ಏರಿಯಾದಿಂದ ಮೇಲೆ ಹೋಗ್ತಿದೆ. ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು, ನೋಡೋಣ. ರನ್ನಿಂಗಲ್ಲಿ ಓಡಬೇಕಾಗತ್ತೆ ನೋಡಿ. ಇದು ನಾವು ಮಾರ್ಕ್ ಮಾಡ್ಕೊಂಡ್ರೆ ಲೆವೆಲ್ಸ್, ಅದು ಡೌನ್ ಸೈಡ್ ಮಾರ್ಕ್ ಮಾಡಿದ್ದೀವಲ್ಲ, ಈ ಲೆವೆಲ್ ಬಂದರೆ ಒಳ್ಳೆಯದೊಂದು ವೆಯ್ಟ್ ಮಾಡೋ ಸಿಚುವೇಶನ್ನು. ಬಟ್ ಇಲ್ಲೇ ರಿವರ್ಸಲ್ ಕಾಣಿಸ್ತು, ಸೊ ಅದು ಇಲ್ಲೇ ರಿವರ್ಸಲ್ ಎತ್ಕೊಂಡಿದ್ವಿ. ಆದರೆ ಇಶ್ಯೂ ಎಲ್ಲ ಒಂದೇ, ನಮಗೆ ವಾರ್. ಓಕೆ, ಆಫರ್ಸಲ್ಲಿ ಯಾವುದೂ ಮಾರ್ಕ್ ಇಲ್ಲ. ಸೊ ನಾವು ನೆಕ್ಸ್ಟು ರನ್ನಿಂಗಲ್ಲಿ ನೋಡೋಣ. ವ್ಯೂಸ್ ಆದರೆ ಕ್ಲೋಸ್ ಮಾಡ್ಕೊಳ್ಳೋದು ಉತ್ತಮ. ಇದು ಕಂಪ್ನಿ ನೇಮು, ಆದರೆ ನಾವು ಮಾರ್ಕ್ ಮಾಡಿರೋದ್ರಲ್ಲಿ 613 ರೂಪಾಯಿ ಬಂದರೆ ಚೆನ್ನಾಗಿರುತ್ತೆ ಅಂತ. ಈ ಸಿಚುವೇಶನಲ್ಲಿ ಬರೋ ಚಾನ್ಸ್ ಇದೆ ಅನ್ನೋದು ನೋಡೋಣ. ವೆಯ್ಟ್ ಮಾಡಿ ನೋಡೋದು ಉತ್ತಮ. ವೋಲ್ಟಾಸಲ್ಲಿ ಇದು ರೀಸೆಂಟಾಗಿ ಈ ಒಂದು ಏರಿಯಾ ಬೈ ಏರಿಯಾನ ಮಾರ್ಕ್ ಮಾಡಿರೋದಲ್ಲ, ರೀಸೆಂಟಾಗಿ ಇವಾಗ ಮಾಡಿರೋದು ಇದು. ಓಕೆ, ವೋಲ್ಟಾಸು ಒಳ್ಳೇದೇ, ಲಾಂಗ್ ಟರ್ಮ್ಗೆ ಒಳ್ಳೆ ಪ್ರಾಫಿಟ್ಸ್ ಕೊಡುತ್ತೆ. ಆ್ಯಕ್ಚುಲಿ ಮಾರ್ಕೆಟ್ ರನ್ ನೀಟಾಗಿದ್ದಿದ್ದೆ ಇಲ್ಲಿಂದ ನಮ್ಗೆ ರ್ಯಾಲಿ ಕೊಡ್ತಿತ್ತು. ಬಟ್ ಈ ಸತಿ ಸ್ವಲ್ಪ ಡಿಲೇ ಆಗ್ತಿದೆ. ಓಕೆ, ನೋ ಇಶ್ಯೂ. ನಿಮಗೆ ನಮ್ಮ ಒಂದು ಎಕ್ಸ್ಪ್ಲೇಷನ್ ಇಷ್ಟ ಆಯಿತು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬೆಲ್ ಸಿಂಬಲ್ ಹೊಡೆಯೋದು ಮಾತ್ರ ಮಿಸ್ ಮಾಡಬೇಡಿ. ಆಲ್ ನೋಟಿಫಿಕೇಷನ್ ನಿಮ್ಗೆ ಬಂತು ಅಂದರೆ ಎವ್ರಿ ಟೈಮ್ ನೀವು ಆರಾಮಾಗಿ ಚಾನಲನ್ನು ಒಂದು ಅಪ್ಡೇಟ್ಸ್ನ ಈಸಿಯಾಗಿ ಪಡಿಬೋದು. ಹಾಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಯಿದ್ರು ಅಂದರೆ ಟೆಲಿಗ್ರಾಮ್ ಗ್ರೂಪನ್ನು ನಾನು ಕೊಡ್ತೀನಿ ನಿಮಗೆ. ಟೆಲಿಗ್ರಾಮ್ ಚಾನಲ್ನ ಓಪನ್ ಮಾಡಿ ಅದೊಂದು ಲಿಂಕನ್ನು ನಿಮ್ಗೆ ಕೊಡ್ತೀನಿ. ಸೊ ನಾನು ಅವಾಗ ನಿಮಗೆ ಈ ಥರ ವೀಡಿಯೋ ಮಾಡಿ ಅಪ್ಲೋಡಲ್ಲ, ರನ್ನಿಂಗಲ್ಲಿ ಮೂಮೆಂಟನ್ನು ನಾನು ಹೇಳೋಕ್ಕೆ ಈಸಿ ಆಗುತ್ತೆ. ಇವಾಗ ಈ ಥರ ನಿಮ್ಗೆ ವೀಡಿಯೋ ಮಾಡಿ ನಿಮ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಡಿಲೇ ಆಗುತ್ತಲ್ವ. ನಾನು ಫ್ರೀ ಇದ್ದಾಗ ಬರಬೇಕು, ಅಪ್ಲೋಡ್ ಮಾಡಬೇಕು, ರಿಸ್ಕ್ ಆಗುತ್ತೆ. ಅದೇ ನೀವು ಸಬ್ಸ್ಕ್ರೈಬರ್ ಜಾಸ್ತಿ ಆಯಿತು ಅಂದರೆ ನಿಮ್ಮ ಟೆಲಿಗ್ರಾಮಲ್ಲಿ ಬಂತಂದರೆ ನಾನು ನಿಮಗೆ ಆರಾಮಾಗಿ ನಾನು ಹೇಳೋಕ್ಕೆ ಈಸಿ ಆಗುತ್ತೆ. ಓಕೆ.